ಮಾಡೋ ಕೆಲಸ ಬಿಟ್ಟು ಲಕ್ಷ್ಮಣ ನೋಡಕ್ಕೆ ಬಂದೀನಿ. ಮನ್ಯಾಗ ರದಾಳಯ್ಯ ಮಾಡ್ಯಾಳ ನೋಡ್ತೀನಿ. ಲಕ್ಷ್ಮಣ ಕಾಣವಳಲ್ಲ, ಕದ ತೆರ್ದೈತ ಮನ್ಯಾಗ ಅದ ಅಂತ ನೋಡ್ತೀನಿ. ಲಕ್ಷ್ಮಣ, ಏ ಲಕ್ಷ್ಮಣ, ಯಾರವ್ರು? ಅಮ್ಮ ಯಾಕ ಬಂದಿಲ್ಲ? ಬಾರವ ದಗದಕ್ಕಂತಲ್ಲ ನಿನ್ನ ಮನೆಗೆ ಅಲ್ಲಿ ಬೀದಿಗೆ ಬರೋದ್ರಾಗ ಕಾಲು ಚೂ 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 ಚೂವ ಒಡ್ಯಾಕತ್ತೆ ಹೊರ್ತಾಯಿ ವಯಸ್ಸೊಂದು ಆಗ್ಬಿಟ್ಟೈತೆ. ಕಾಲು ಚೂಗತ್ತೆ ಅಲ್ಲಿದ್ದಿಲ್ಲಿ ಬರೋದಂಗ ನನ್ನ ಸಾಕತ್ತ ಹೊರ್ತಾಯಿ. ಈಗ ಕುಂತ್ಕ ಒಂದು ದಗದ ಕೇಳ್ತೀನಿ. ಅಲ್ಲ ಬರ್ಲಾರ್ದಕ್ ನಮ್ಮ ಮನೆ ಕಡೆ ಬಂದು ಎಷ್ಟು ನಡ್ಕಂತ ಬರ್ತೇವೆ. ಸಾತ್ ಮತ್ತೆ ಕಾಲು ಕಾಲು ಚೂ 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 ಅಂತ ಹೊಡಿತಾವ ಅಲ್ಲಿದ್ದಿಲ್ಲಿ ಬರೋದಂಗ ನಿನ್ನ ಮನೆಗೆ. ಹೌದ್ ಬಿಡು, ಯಾಕ ಬಂದೇವ? ವಯಸ್ಸೊಂದು ಆಗೈತೆ ಒಂದರ ದಗದ ಹಚ್ಚ ಇವತ್ತು ಕುತ್ಕವ. ಯಮ್ಮ ನನ್ನ ಕೆಲಸ ಮಾಡಿದ ಮನೆ ಜಗಿ ಕೆಲಸ ಅದಾವ ಮಾಡ್ಬೇಕು. ಎದಕ್ ಹೇಳ? ಕೆಲಸ ಮಾಡಂತಿ ಬ್ಯಾಡ ಅನ್ನಂಗಲ್ಲ ಸ್ವಲ್ಪ ಕುತ್ಕ ಹೇಳ್ತೀನಿ. ಏನೆಲ್ಲ ದರ ಮಾಡ್ಕೊಂಡ್ ಬಂದ ಕುಂತ ಹಚ್ಚಿದ ಮುದುಕಿ. ಏನ್ ಹೇಳ? ಕುಂತಾನ ಕುಂದ್ರೆ ಹೇಳ್ತೇನೆ. ಕುಂದ್ರಸ್ ಹೇಳ. ಅಡಿಗೆ ಮಾಡಿದ ಮಾಡ್ಬೇಕವ. ಅಡಿಗೆ ಅಮ್ಮ ಅನ್ನ ಮಾಡಿದ್ದೆ, ಸಾರ್ ಮಾಡಾಕತ್ತೆ, ನೀ ಬಂದ್ ನೋಡು. ಹೌದಾ? ಹಾ, ರೊಟ್ಟಿ ಮಾಡಿದ ಆಗಲ್ಲ. ರೊಟ್ಟಿ ಅದೆಲ್ಲ ಮಾಡಿನಿ. ಬಟ್ಟೆ ಅದಾವ, ಬಟ್ಟೆ ಹೋಗಂಗಿಸ್ ಹೊಲ್ದಾಕ್ ಹೋಗ್ಬೇಕು. ಹೊಲ್ದಾಕ್ ಹೋಗ್ಬೇಕನ ಈಗ? ಹಾ, ಹೊಲಕ್ಕೆ ಏನ್ ಹಾಕಿರವ? ನೆಲ್ಲ ಹಚ್ಚಿವಿ. ನೆಲ್ಲ ಹಚ್ಚಿರ ಬೇಸೈತಾನು? ಚಲೋ ಐತಾ? ಹೋಗ್ ಬಿಡ ಮನ ದಗದೆಲ್ಲ ಹಚ್ಬಿಡು. ನೀನ್ ಬಂದ್ ಕೆಲ್ಸ ಏನ್ ಹೇಳ? ಯವ್ವ ನಿನ್ ತಲೆ ಆಗತ್ತ ಅದಕ್ಕ ಬಂದಿದ್ದ. ಈಗ ಒಂದ್ ಸ್ವಲ್ಪ ಮನೆ ಕೆಲಸ ನಡ್ದೈತ. ಒಂದ್ ರೊಕ್ಕದ ಕೊಡ್ರಿ. ಏಸ್ ರೊಕ್ಕ? ರೊಕ್ಕ 1 ಲಕ್ಷ ಕೊಡ್ರಿ. ಅಮ್ಮ 1 ಲಕ್ಷ? ಯವ್ವ ಎಲ್ಲಿಗೆ ನೋಡ್ಕೊಂಡ್ ಸತ್ತಿದೆ ಲಕ್ಷ್ಮವ್ವ. ಅಷ್ಟು ಯಾಕೆ ತಿನ್ನಿಸ್ತೀರಿ ಯವ್ವ ನೀನ? 1 ಲಕ್ಷ ಕೊಡು. 1 ಲಕ್ಷ. ಮುದುಕಿ 10 ರೂಪಾಯಿ ಕೇಳ್ದಂಗ್ ಕೇಳ್ತಲ್ಲ ಮುದುಕಿ. 1 ಲಕ್ಷ ರೂಪಾಯಿ ಅಂತ ಕೊಟ್ಟು ರೊಕ್ಕ ಇಲ್ಲಮ್ಮ. ನಾನೇನು ಬಾಳ್ ಕೇಳಿಲ್ಲ, 1 ಲಕ್ಷ ಕೊಡವ. ನಿನಗ್ ಬಾಳ ಆಗಿಲ್ಲ, ನಮ್ಗ್ ಬಾಳ ಆಗೈತೆಮ್ಮ. ನಮ್ಗೆ ಅಷ್ಟು ರೊಕ್ಕ ಇಲ್ಲ ಮಂತ್ಯಾಕ. ನಮ್ದ ಸಾಲ ಐತಿನ, ನಾವ್ ಇಬ್ರು ಗಂಡ ದುಡ್ಡು ಅಂದ್ರೆ ಸಾಲ ಐತೆ. ನಿನಗೆ 1 ಲಕ್ಷ ರೂಪಾಯಿ ತರಮ್ಮ ಮುದುಕಿ. ಗಂಡ ದುಡ್ಡಿದ್ಯಾನ, ನೀ ದುಡ್ಡಿದ್ದಿ, ಅದಾವ ಅವ್ರ ಮನ್ಯಾಗಂತ ನಾ ಬಂದಿನಿ ಇಲ್ಲ ಅಂತೀರಲ್ಲ. ಇವಾಗ ಕೊಡ್ರಿ 1 ಲಕ್ಷ ಕೊಡ್ರಿ. ಇಲ್ಲಮ್ಮ ನಮ್ ತಕ ಅಷ್ಟು ರೊಕ್ಕ ಇಲ್ಲ. ನಮ್ದ ಏನಾದ ಸಾಲ ಐತೆ. ನಿನಗೆ 1 ಲಕ್ಷ ರೂಪಾಯಿ ಕೊಡಮ್ಮ. ಅದಕ್ಕ ಬಂದೆ ಅಲ್ಲಿದ್ದಿಲ್ಲಿಗೆ. ಮತ್ತೆ ಅದಕ್ಕ ಬಂದಿ ನಾನು. ಇಲ್ ಬಿಡು ಗಂಡ ಎಷ್ಟು ದುಡ್ಡ್ಯಾರ ಲಕ್ಷ್ಮಣ ಮನೆಗೆ ಹೋಗಿ ಬಂದ್ರಂತ ಬಂದ್ವಿ. ಅಲ್ಲಿದ್ದಿಲ್ಲಿಗೆ ಆ ಕಡೆ ಓನಾಗ್ಲದ್ದು ಅಮ್ಮ ಅಲ್ಲಿದ್ದ ನಾನು ಇಲ್ಲಿಗೆ ಬಂದಿ ನಿಮ್ಮ ಮನೆಗೆ. ಇಲ್ ಬಿಡು ಮುದುಕಿ, ಬಂದಿದೆಲ್ಲ ನಮ್ ತಕ್ಕ ರೊಕ್ಕಿಲ್ಲ. ಯಾರ ತಲೆ ಕೇಳೋಗು. ಅಯ್ಯ ಲಕ್ಷ್ಮವ್ವ ನೀನೇನು ಹಂಗ ಕೊಟ್ಟಂಗ ಮಾಡ್ತಾರೆ ಅವ. 10,000 ರೂಪಾಯಿ ಕೊಟ್ಟಿದ್ದವ, ಬಡ್ಡಿ ಹಾಕಿ ಕೊಟ್ಟಿನವ. ಅದ್ರಾಗ ಇದನ್ನ ಕೊಡ್ತೀನವ. 1 ಲಕ್ಷ ಕೊಡು, ಇದಕ್ಕೂ ಬಡ್ಡಿ ಹಾಕಿ ಕೊಡ್ತೀನಿ. ಅಮ್ಮ ಅದು 10,000 ರೂಪಾಯಿ ಅದು ಬಡ್ಡಿ ಹಾಕಿ ಕೊಟ್ಟಿ ಬಿಡು. ಇಲ್ಲ ಅಂತಲ್ಲ, ಇದು 1 ಲಕ್ಷ ರೂಪಾಯಿ ಎಲ್ಲಿ ತರ ನಾವು? ಇಲ್ಲ ಅಷ್ಟು. ಅದು ಗಂಟು ಬಾಳ ಆತಷ್ಟು 1 ಲಕ್ಷ ಆತತ್ತ. ಇದು ಸ್ವಸ್ಥ ಬಡ್ಡಿ, ಅದನ್ನ 3 ಬಡ್ಡಿ ಹಾಕಿ ಕೊಟ್ಟಿದ್ದೆ. ಇದನ್ನು ಕೊಡು, ಅದನ್ನು ಕೊಡ್ತೀನಿ. ಲಕ್ಷನು ಕೊಡ್ತೀನಿ, ಅದಕ್ಕೆ ಬಡ್ಡಿ ಹಾಕಿನೂ ಕೊಡ್ತೀನಿ. ಕೊಡವ. ನೀ ಏನ್ ಹಂಗ ಕೊಡ್ತೇನೆ ತಿಳಕತ್ತಿಲ್ಲ ಮುದುಕಿ. ಬಡ್ಡಿ ಹಾಕಿ ಕೊಡ್ತಿ ಬಿಡು. ನಮ್ ತಕ್ಕ ರೊಕ್ಕ ಬೇಕಾ ಬೇಡ ಅಷ್ಟು? ಏನೋ ನೋಡವ ಮತ್ತೆ ಕೊಡಂತ ನಾನು ಅಂತೀನಿ. ಮತ್ತೆ ಬೇಕಂತಂದ್ರೆ ಮತ್ತೆ ನಾನು ಅದೇನ್ ಮಾತಾಡ ಇದ್ರ ಕೊಡು, ಇರ್ಲಕ್ಕಂತ ಮತ್ತೆ ಬಿಡು. ಅಮ್ಮ ನಮ್ ತಕ್ಕ ರೊಕ್ಕ ಇಟ್ಕೊಂಡ್ ಸುಳ್ಳು ಹೇಳಕ್ ನಮ್ಗೇನ್ ಹುಚ್ಚಿಡ್ದೈತೇನ? ರೊಕ್ಕ ನೀ ಬಡ್ಡಿ ಹಾಕಿ ಕೊಡ್ತಿಲ್ಲ, ಏನ್ ಹಂಗ ಕೊಡ್ತೀಯ? ಮತ್ತೆ ಅದ ಬಡ್ಡಿ ಹಾಕಿ ಕೊಟ್ರ ಆತ. ಮಾನ್ಯ 10,000 ರೂಪಾಯಿ ತಗೊಂಡಿದ್ದ ಕೊಟ್ಟಿದ್ದೆ ಬಡ್ಡಿ ಗಂಟು. ಇದನ್ನು ಹಂಗ ಕೊಟ್ರ ಆತಂತ ಬಂದವ. ನಿನ್ ಮರೆ ಇಲ್ಲ ಅಂತಿದ್ದ. ಮತ್ತೆ ಇಲ್ ಬಿಡಮ್ಮ, ರೊಕ್ಕದು ಇಲ್ ಬಿಡು. ನಿಮ್ಮ ಒಣ್ಯಾಗ ಯಾಕೆ ಕಳ್ಯಾಕ ಜಗಳ ಆಡಕತ್ತಿದ್ರಲ್ ಮೊನ್ನೆ? ಅಯ್ಯೋ ಅದೊಂದ್ ದೊಡ್ಡ ಕಥೆನ ಬಾ. ಏನಾಯ್ತ ಕತೆ ಅಂತ? ಹಿಂಗ ನಮ್ ಕಾವ್ರ ಮನೆಗೆ ಹಾಕಿ ಹೋಗ್ಕೇಸಿ ನ್ಯಾಯ ಮಾಡ್ಯಾಳ ಮಾನವ್ವ. ಅಕ್ಕಿ ಬಂದಿಲ್ಲ ನ್ಯಾಯ ಮಾಡಕ? ಆಯ್ತು ಹೋಗ್ಯಾಳ ತವ್ರ ಮನೆ ನ್ಯಾಯ ಮಾಡಾಕ. ನನಗ ಭಾಗ ಕೊಡ್ರಿ. ನಾನು ಮತ್ತೆ ಈ ಮನ್ಯಾಗ ಹುಟ್ಟಿದ್ರೆ ಸೌಭಾಗ ಗೊತ್ತಿತ್ತು. ಯಾಕ ಹೆಣ್ಮಕ್ಳು ಇಲ್ಲ ನಮ್ಮದು ಕೈತೆ ಕೊಡಂತ ಕೇಳಿ ತವ್ರ ಮನೆಗೆ ಹೋಗಿ ನ್ಯಾಯ ಮಾಡಿ 2 ಎಕರೆ ಹೊಲ ಗೆದ್ಕೊಂಬಂದಾಳ. ನೀನು ಹೋಗಿ ಕೇಸಿ ಕೇಳು ನಿಮ್ಮ ಅಣ್ತಂಬರ್ನ. ಮುದುಕಿ ಅಂತವ್ರು ಕೂಡ ಜಗಳ ಬಂದ್ರ ಕರಿಮೇಲೆ ಕಡಿ ಅಂದಂಗಲ್ಲ. ನೀವ್ ಒಳ್ಳೆ ಕಲ್ಸಕತ್ತೀಯ ನನಗ. ಕರಿಮೇಲೆ ಕಟ್ಟಿದಂಗಲ್ಲ, ಆಶ್ರಯ ಬೇಕಾದಂಗಲ್ಲ. ಹಾಗಾಗಿ 2 ಎಕರೆ ಕೊಡಕ್ ಹೊಳ್ರ ನಿನಗ? ನಮ್ಮ ಅಣ್ಣ ಇದ್ದೊಬ್ಬತ್ತದೇನೋ ಆಸ್ತಿ ಕೇಳಂಗಿಲ್ಲ. ಅವು ನಿನ್ ಕೇಳಿದ್ರ ಆತ ಬಿಡ ಮುದುಕಿ. ನಾನ್ ಯಾದಕ್ ಜಗಳಕ್ ಒಳ್ಳೆ ಜಗಳ ಅಂತ ನಮ್ನ ಆಸ್ತಿ ತರ ಜಗಳ ಬುಗುಡಿ. ಅಯ್ಯ ಆಸ್ತಿ ಸಲ ಇಲ್ಲ. ಸಾಲ ಮಾಡಿದ್ರ ಹ್ಞೂ ಅಂತ 2-3 ಲಕ್ಷ. ಮತ್ತೆ 2 ಎಕರೆ ಹೊಲ ಕೊಟ್ರ. ಈಗ 10 ಲಕ್ಷ ಆಗ್ಯಾವ. 1 ಎಕರೆಗೆ 10 ಲಕ್ಷ, 20 ಲಕ್ಷ ಬಂತು. 2 ಎಕರೆ 20 ಲಕ್ಷ ಬಂತಾವ. ಬೇಕಾದಂಗ ಸಾಲ ಹರ್ಕೊಂಡು ಬೇಕಾದಂಗ ಮನೆ ಕಟ್ಕೊಂಡು ಕಮ್ಮ ಗುಣ್ಕೊಂತ ಕುಂತಾರ. ಹಂಗ ಹೋಗಿ ನೀನು ಹೋಗಿ ಬಾ. 100 ಲಕ್ಷ ಬರಲ್ಲ ತಕ. ಹೊಲ ಕೇಳ್ಬೇಡ, ತವ್ರ ಮನೆ ಇರ್ಬೇಕ. ನಿನ್ಗೆ ಹೆಂಗ್ ಗೊತ್ತೈತ್ ಬಿಡ. ಅಯ್ಯ ಹೊಲ ಕೊಟ್ಟಿಲ್ಲ ನನ್ನ ದೇಶದ ಮೇಲೆ. ಅದೇ ಒಂದೊಂದ್ ಕೂರಿಗೆ ಹೊಲ ಕೊಟ್ಟಾರ. 2 ಎಕರೆ ಹಾಕ ಒಂದೊಂದ್ ಕೂರಿಗೆ ಹೊಲ ಕೊಟ್ಟಾರ. ಹಂಗಲ್ ಬಿಡು ಮುದುಕಿ, ನಾನು ಕೇಳಂಗಿಲ್ಲ. ಬೇಕಾದಂಗ ಐತೆವ ಹೋಗಿ ಕೇಸಿ 2 ಎಕರೆ ಬಾಳ ನಿನಗ.
ಎರಡು ಎಕರೆ ಬಾಳ ಅಂತ. ಯಮ್ಮ ತವ್ರ ಮನೆದು 2 ಎಕರೆ ಅಲ್ಲ, 2 ರೂಪಾಯಿನೂ ಬೇಕಾಗಿಲ್ಲ ನನಗ. ದೇವ್ರು ನನಗ ಕೈ ಕಾಲು ಕೊಟ್ಟನ ದುಡ್ಕೊಂಡ್ ತಿಂತೀವಿ. ನನ್ನ ಗಂಡ ದುಡ್ಕ ಉಣದಕ ಏನ್ ನಮ್ಗೆ ದೇವ್ರ ಕಮ್ಮಿ ಇಲ್ಲ, ಒಂದ್ ತುತ್ತು ಬಾನ ಕೊಟ್ಟನ ದುಡ್ಕೊಂಡ್ ಉಣ್ತೀವಿ. ಅವ್ರದ್ದು 2 ಎಕರೆ ತಗೊಂಡ್ ಏನ್ ಮಾಡಮ್ಮ? ನೋಡ್ ಲಕ್ಷ್ಮವ್ವ, ಮುಂದ ನಾನು ನೆನ್ಸಿದೆ ಅಮ್ಮ ಹೇಳಿದ್ಲು ಬಂದು ಕೊಡಿ ಅಮ್ಮ ಹೇಳಿದ ಮಾತು ಕರೆಕ್ಟ್ ಆತಂತ. ಮುಂದ ನಾನು ನೆನ್ಸಿ ನೀನು ಊಟ ಮಾಡ್ತಿದ್ವಿ ನೋಡು. ಮುಂದ ಈಗ 2 ಎಕರೆ ಹೊಲ ಮಾರು, 20 ಲಕ್ಷ ಬರ್ತೈತೆ. 20 ಲಕ್ಷ ಬರ್ತೈತೆ. ಆಗ ನಾನು ಬಂಗಾರ ಬೆಳ್ಳಿ ಮನೆ ಮಾಡಿದ್ದ ನೀನು ಬೇಕಾದ ಜೀವಕ್ಕೆ ಬೇಕಾದ ಮಾಡ್ಕೊಂಡು ಮಕ್ಕಳಿಗೆ ಇಟ್ಟು ಮುಯ್ತೈತಿ. ಊರು ಕೇಸಿ ನೀನು ಬೇಕಾದಂಗೆ ಪುಂಡ್ ಕೂತ್ರ ಹತ್ರ ಮುಂದ ನಾನು ನೆನ್ಸಿದಿ ನೋಡು. ಮುಂದ ನೀನು ಅಮ್ಮ ನೀ ಬೇಕಾದ್ದೇಳು, ನನ್ನ ತವ್ರ ಮೇಲೆ ಏನು 1 ರೂಪಾಯಿ ಬ್ಯಾಡ ಹೋಗ್ ನಂದು. ನೋಡು ಆಮೇಲೆ ಮಾತು ಕರೆಕ್ಟ್ ಅಂತ ನೆನ್ಸಿ ಊಟ ಮಾಡ್ತೀನಿ ನೀನು ಮುಂದ. ಇದು ನೋಡ್ಬೇಕಾರ ಬ್ಯಾಡ ಹೋಗ್ ಮುದ್ಕಿ. ನನಗ ಏನ್ ಬ್ಯಾಡ, ನನ್ನ ತವ್ರ ಮನಿದ ಆಸ್ತಿ ಬೇಡ, ಏನ್ ಬೇಡ, ನನಗೆ ಕಿರಿಕಿರಿ ಹಚ್ಬೇಡ ನಡಿ. ಅಯ್ಯವ್ವ ಲಕ್ಷ್ಮವ್ವ, ನೀನಂತ ಹುಚ್ಚಿದ ನೀನು ನೀ ಶಾಣೆ ಆಗಿಲ್ ಬಿಡವ. ನೀನಂತ ಹೇಳಿದಿ 20 ಲಕ್ಷ ಅಂದ್ರೆ ಸ್ವಲ್ಪ ಆತಾನ? ಬಾರಿ ಶಾಣೆ ಕೇಳಿದ್ ನೀನು. ಮುಂದ ನಾನು ನೆನ್ಸಿ ಊಟ ಮಾಡ್ತೀನಿ ನೀನು. ಅಮ್ಮ ಹೇಳಿದ್ಲು ಅಂತ ಅನ್ಕೇಸಿ ಅಮ್ಮನ ಮಾತು ಕೇಳು ನೀನು. ಮುಂದೆ ಐಶ್ವರ್ಯ ಆತೈತಿ ನಿಂದು. ಅಮ್ಮನ ಮಾತು ಕೇಳಿಲ್ಲ ಅಂದ್ರೆ ಐಶ್ವರ್ಯ ಆಗಲ್ಲ. ನನ್ನ ಮಾತು ಕೇಳಿದ್ರೆ ನಿಂದು ಐಶ್ವರ್ಯ ಆತೈತವ. ಅಮ್ಮನ ಮಾತು ಕೊಡಿ. ಅಮ್ಮ ಹೇಳಿದ್ಲು, ಅಮ್ಮ ಹೇಳ್ದು ಬೇಸಿ ಹಾಕ್ಕೊಂಡ ನೀವು ಗಂಡ ಹೇಳ್ತಿ ಮಕ್ಕಳು ಎಲ್ಲರೂ ಏಯಪ್ಪ ಅಮ್ಮ ಹೇಳ್ದು ತಪ್ಪಿದ್ರು ಕುಂತ್ಕೊಂಡು ಊಟ ಮಾಡೋಣ ನಾವು ಚಲೋ ಹೊತ್ನಾಗಿ. ಅಮ್ಮ ನಮ್ಗೆ ಹೆಂಗಾರ ಚಲೋ ಹೇಳಪ್ಪ ಬುದ್ಧಿ ಅಂತ ಅನ್ಕೇಸಿ ನೆನ್ಸಿದಿ. ಒಳ್ಳೆ ಅದನ್ನ ಏನ್ ಹೇಳ್ತೀನಿ ನಾನು ಕೇಳದಿಲ್ಲ ಮುದುಕಿ. ಅಯ್ಯವ್ವ ಅದನ್ನ ಮಾಗ ಈಗ ನಿನಗೆ ಎಲ್ಲ ಆತತ್ತೆ. ನನಗೆ ಅದ್ರಾಗ 1 ಲಕ್ಷ ಕೊಡು. ಯವ್ವ ನನಗೇನ್ ಬೇಕಾಗಿಲ್ಲವ, ನಮ್ಮ ಮನೆ ರಾಕಿಲ್ಲ ಏನಿಲ್ಲ, ಹೋಗ್ ನಡಿ. ಅಲ್ಲ ಅದು ಒಳ ಮಾಡಿದ್ಮೇಲೆ 1 ಲಕ್ಷ ನನಗೆ ಕೊಡೋದ್ರಾಗ ಏನ ಕೇಳದಿಲ್ಲ ಮುದುಕಿ ನಡಿ. ನನ್ನ ದಗದಗಿನ ಹೊರಕ್ ಹೋಗ್ಬೇಕ. ಅಯ್ಯ ಮುಂದ ನಾನು ನೆನ್ಸಿ ನೋಡು ನೀನು. ನೋಡು ಅಮ್ಮ ಹೇಳಿಲ್ಲ ಅಂತ ನಾನು ನೆನ್ಸಿ ನೀನು ಅವಾಗ ಮರ್ಬಿಟ್ಟಿದ್ದಿ ನೋಡು. ಏನೋಗ ಏನ್ ಹೇಳಿದ್ ಹೇಳ್ತೀನಿ ನೋಡು. ಈಗ ಮತ್ತೆ ಅಮ್ಮ ಹೇಳಿದ್ಲ ಕೊಡಿ. ಅದು ಅಮ್ಮ ಹೇಳಿದ ಮಾತು ಕರೆಕ್ಟ್ ನಾನು ಕೇಳಿದೆ. ಅವಾಗ ನಂದು ಚಲಾತಿ ಬಾಳೆ ಅಂತ ಅನ್ಕೇಸಿ ಅನ್ನ ಕಟ್ಟಿಗೆ ನಾನು ಅಂತ ಅನ್ಕೇಸಿ ಎಲ್ಲಟ್ಟು ನಿನ್ನ ಮಕ್ಕಳಿಗೆ ಆತೈತೆ, ನಿನಗಾತೈತೆ, ಎಲ್ಲರಿಗೂ ಗಂಡ್ರ ಮಕ್ಕಳು ಎಲ್ಲ ಸುಖದಾಗ ಉಣ್ತಿರವ. ಅಮ್ಮ ಅನ್ನದ್ಲು ನೋಡು ಅಂತ ಅನ್ಕೇಸಿ ನೀನು ಈಗ ಮುಂದೆ ನೆನ್ನೆ ಊಟ ಮಾಡು. ನಡ್ಯಾನ ಮುದುಕಿ ತನ ಅದನ್ನ ಇದನ್ನ ತಲೆ ತಿಂದೋಯ್ತು ನೀವು ದಾಂಡಿ ಇರ್ಲಿ. ಯಾಕೆ ಬಂತ ನಮ್ ದಗದನ ಆತ ಎಲ್ಲ ಆತ್ ನೋಡಿ ಮುದುಕಿ ಸಲಗೆ. ನನಗ್ 1 ಲಕ್ಷ ರೂಪಾಯಿ ಬೇಕಾದಕ್ಕ ನಾವು ತವ್ರ ಮನೆ ಕೆಟ್ಟ ಆಗ್ಬೇಕಂತ ಈಕಿ ನೋಡಿ ಗಟ್ಟು ಹೇಳ್ತಾನೆ ಹೆಂಗೈತೆ. ಹೋಗಯ್ಯವ ತವ್ರ ಮನೆ ಕೆಟ್ಟ ಮಾಡಿಕೆ ನಾಯ ಮಾಡದಿ. ಹೋಗ ನೀನ ಕೋಡಿ ಹೋಗ ಕಡೆ. ನನಗೆ ಕಿರಿಕಿರಿ ಹೆಚ್ಚಿದಿ ದಾಂಡಿ ಇರ್ಲಿ. ದಗದನ ಆತತ್ ಮನೆಂದು. ಆ ಮುದೆ ಕೇಳಿದ್ದು ಬರಾಬರಿನೇ ಐತೆ. ಅಲ್ಲ ದಿನಕ್ಕೆ 200 ರೂಪಾಯಿ ದುಡ್ದ ಹೇಳ್ರು ನಾವು ಇಬ್ಬರು ಗಂಡ ಹೆಂಡ್ತಿ ದಿನ ದುಡಿಯೋದು ತಪ್ಪದಲ್ಲ ಮನೆ ಬರ. 2 ಎಕರೆ ಹೊಲ ಇಸ್ಕೊಂಡ್ರೆ 20 ಲಕ್ಷ ರೂಪಾಯಿ ಬರ್ತಾ. 20 ಲಕ್ಷ ರೂಪಾಯಿ ಹೋಗಿ ಕಳ್ಸ್ಬೇಕು ನಾವು. 200 ರೂಪಾಯಿ ತಲಕ್ಕೆ 200 ರೂಪಾಯಿ ದುಡ್ಡು ಕೇಸಿ ಈ ಮುದೆ ಕೇಳಿದ ಬರಾಬರಿ ಐತಿ ಹೇಳ. 20 ಲಕ್ಷ ಬಂತಂದ್ರ ನಮ್ಮ ಹಿಡಿಯೋರು ಯಾರು? ಈ ಮನಿ ಕಿತ್ತೋದು ಹೊಸ ಮನಿ ಕಳಿಸಿದಂದ್ರ ಮಂದಿ ನಿಂತ್ ನೋಡಂಗ ಆಗ್ಬೇಕು. ದಿನ 200 ರೂಪಾಯಿ ದುಡ್ದು ನಾವು 20 ಲಕ್ಷ ಯಾವಾಗ ಕಳ್ಸ್ಬೇಕು? ಹೆಂಗನ್ ಚಲ ಹೇಳ್ತೀವಿ ಮುದುಕಿದು. ಹೆಂಗನ ಐಡಿಯಾ ಚಲ ಕೊಡ್ತಿ? ಹೋಗಿ ನನ್ನ ತವ್ರ ಮನೆಗೆ ಹೋಗಿ 2 ಎಕರೆ ಹೊಲ ಇಸ್ಕೊಂಡು 20 ಲಕ್ಷ ಮಾರ್ಕೊಂಡು ಬಂದ್ ನನ್ ಗಂಡ ಕೈ ಕೊಟ್ಟೆ. ನನ್ನ ಗಂಡ ಖುಷಿ ಹಾಕನ ಯವ. ನಂದಾರ ದಿನ ದಗಕ್ ಹೋಗೋ ತಪ್ಪತೈತೆ ಮನ್ಯಾಗ ಇದ್ರಾತು. ಚಲ ಐಡಿಯಾ ಕೊಡ್ತೇವ. ಹೆಂಗ ನನ್ನ ಗಂಡಿಗೆ ಹೇಳ್ಬಾರ್ದು ಹಿಂಗತೆ ಹೋಗಿ ಒಪ್ಪನೆ ತವ್ರ ಮನೆಗೆ ಹೋಗ್ಬಿಡ್ತ ನಾನು. ಇನ್ನ ಬರೋಲ್ ದುಡ್ಡು ಅಗಲೇ ಹೊರ್ಯಾಕ್ ಹೋಗೈತೆ. ಬಂದಂಗ ಆತ ಹೇಳ. ಬಾರಾಣಿ ದಾಂಡಿ ಇರ್ಲಿ. ಇನ್ನೆಂಟತ್ ಕಾಯ್ಬೇಕು. ಓದ್ ಆ ಕಡೆನು ಕುತ್ಕ. ಅಲ್ಲ 1 ಮುಂಜಾನೆ ಹೋಗಿದಿ, ಇಟ್ಟತನ ಹೋಗಿದೆ ಆ ಕಡೆ ಓದತ್ತ. ಅಲ್ಲ 2-3 ತಾಸ ಆತ್ ನಿನ್ ದಾರಿ ಕಾಯಕ. ಕಾಲ ಸಾಕಾತ್ ನನಗ. ನನ್ ದಾರಿ ಯಾಕೆ ಹಾಕೈತಿ ನೀನು? ನಿನ್ ದಾರಿ ಒಂದ್ ಸ್ವಲ್ಪ ಕೆಲಸ ಐತೆ. ಅದಕ್ಕ ನಿನ್ ದಾರಿ ಕಾಯಕತ್ತಿದ್ನಿ. ಏನೈತಿ ಕೆಲ್ಸ? ಕೆಲಸ ಐತೆ ಒಂದ್ ಸ್ವಲ್ಪ. ಇಲ್ಲ ಒಳ್ಳೆ ಅದನ್ನೇ ಮತ್ತೆ ನೀನು ಎಲ್ಲ ಉದ್ರಂಗ್ ಬಿಡ್ತೋಳಿ. ಏನೈತಿ ಹೇಳ್ತೇನೆ ಕೆಲ್ಸ ಏನೈತಿ ಅಂತದ?
ಇಲ್ಲ ಒಂದ್ 4 ದಿನ ನಮ್ಮ ಊರಿಗೆ ಹೋಗಿ ಬರ್ತೀನಿ. ಅಂದ್ರ ವಯಸ್ಸಾನಕ ಬಂದಿ ಅಂದಂಗ ಆತ್ ನೀನು. ಯಾಕ ಅಲ್ಲಲ್ಲಿ ಮೊನ್ನೆ ಹಬ್ಬಕ್ಕಂತ 8 ದಿನ ಹೋಗ್ಯೇರಿ ನಿನ್ ತವ್ರ ಮನ್ಯಾಗನ ಕುಂತಿದಿ. ಬಂದ್ 4 ದಿನ ಆಗೈತಿ. ಮತ್ತೆ ನಾನ್ ತವ್ರ ಮನೆಗೆ ಹೋಗ್ತೀನಂದ್ರ ನೋಡ ನೀನ್ ಅವಾಗ ಹೋದಾಗಲೇ 8 ದಿನ ಅಡಿಗೆ ಮಾಡ್ಕೊಂತಿಂದ ರಗಡಾಗಿ ಹೋಯ್ತಿ. ಮತ್ತೆ ನೀ ಅಲ್ಲಿ ಹೋಗಿ ಕುಂತಿದ್ರ ಮತ್ತೆ ಮಾಡ್ಕೊಂತಿಲ್ಲ ನಾನು. ಇಲ್ಲ ತಗ ಒಂದ್ 4 ದಿನ ಹೋಗಿ ಬರ್ತೀನಿ. ಇಲ್ಲ. ಯಾಕೆ ಮಾಡ್ತೀರಿ? ನೀನೆಲ್ಲ ಮುರಿತ ನೋಡ. ಮತ್ತೆ ತವ್ರ ಮನೆ ನೀನೆಲ್ಲ ಮುರಿತ ನೋಡ. ಈಗ ಒಂದ್ ಸ್ವಲ್ಪ ಬ್ಯಾರೆ ಕೆಲ್ಸ ಐತೆ ನಾನು ಹೋಗಿ ಬರ್ತೀನಿ ತಗ. ಅಲ್ಲೇ ಒಂದ್ 4-5 ದಿನ ಹೋಗಿ ಬರ್ತೀನಿ ತಗ. ಅವಾಗ ಹೋದಂಗ 8 ದಿನ ಹೋದಂಗ ಹೋಗಲ್ಲ. 4-5 ದಿನ ಅಲ್ಲ, ಒಂದ್ 4-5 ನಿಮಿಷ ಇದ್ದು ಬತ್ ಹಿಂಗ ಹಿಂಗ ಬರ್ತಂದ್ರ ಕಳ್ಸಂಗಿಲ್ಲ. ಮತ್ತೆ ನೀನೆಲ್ಲ ಉದಿರ್ತಾವ ಒಳ್ಳೆ ಮತ್ತೆ. ಹಂಗ್ಯಾಕ್ ಮಾಡ್ತೀಯ ಕೊಡಿ ನೀನು. ಒಂದ್ ಸ್ವಲ್ಪ ಕೆಲ್ಸ ಐತೆ. ಏಯ್ ಮತ್ತೆ ಒಳ್ಳೆ ಆದ್ರೆ ಹೇಳ್ತಲ್ಲ ಕೆಲ್ಸ ಐತಂತ. ಕಳ್ಸಲ್ಲ ಅಂತ ಹೇಳತ್ತೀನಿಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಹೋಗ. ಏನ್ ಬಿಕ್ಕಂಬುಳಲಿ ಒಂದ್ 8 ದಿನ ಮಾಡ್ಕೊಂಡು ಉಂಡಿ ಅಂತ 4-5 ದಿನ ಮಾಡ್ಕೊಂಡು ಉಣ್ಣೋದಾಗೋದಿಲ್ಲ ನಿನ್ ಗಡಿಗೆ. ಅಲ್ಲಲ್ಲಿ ನೀನು 4-5 ದಿನ ಮತ್ತೆ ಒಳ್ಳೆ ಅಲ್ಲಿ ಹೋಗಿರೋಂಥದ್ದು ಏನೈತಿ ಅಂತ ಕೆಲ್ಸ ನಿಂದ. ಅಯ್ಯ ಬ್ಯಾರೆ ಕೆಲ್ಸ ಐತಗ ಹೋಗಿ ಬರ್ತೀನಿ ಅಂದಿರು. ಅಲ್ಲಿ ಉದುರ್ತಾವ ನೀನು. ನಾ ಹೇಳಾಕತ್ತೀನಿಲ್ಲ. ನೀನು 4-5 ದಿನ ಅಲ್ಲಿ ಹೋಗಿ ಕುದುರಂತ ಕೆಲಸ ಐತಿ ಏನೈತಿ ಅಂತ ಕೇಳಾಕತ್ತೀನಿ. ಮತ್ತೆ ನೀನ್ ಹಂಗ ಕೆಲಸ ಐತಿ ಅಂದ್ರ ಅಲ್ಲಿ ಉರ್ತಾವ ಅಲ್ಲಿ ಉದ್ರಿಂದ ಹೇಳ್ತೀನಿ ನೋಡ. ಇದೇನ್ ಬಿಡಂಗ್ ಕಾಣಲ್ಲ ಹೇಳ್ಬಿಟ್ರ ಆಗ್ತದೆ ದಂಡೇಲಿ. ಏನ್ಲೇ ಏನೋ ವಟ ಐತಲ್ಲ. ವಟ ಅನ್ನಕ್ ಏನೈತೆ? ನಮ್ಮ ಅಪ್ಪನ ಆಸ್ತಿ 10 ಎಕರೆ ಐತೆ. ನಿಮ್ಮಪ್ಪಂದ? ಹಾ ನಿಮ್ಮ ಅಪ್ಪನ ಆಸ್ತಿ 10 ಎಕರೆ ಐತಿ ಬಿಡು, ಗೊತ್ತಿಲ್ಲ ನನಗೆ. ಗೊತ್ತೈತಿ. ಗೊತ್ತೈತೆ. ನಮ್ಮಣ್ಣ ಒಬ್ಬತ್ನೆ. ಹೌದ. ನಮ್ಗೆ ಹೆಂಗ ಆಸ್ತಿ ಬರ್ಬೇಕು ಹೆಣ್ಮಕ್ಳಿಗೆ. ಅದ್ರಾಗ ಹೋಗಿ 2 ಎಕರೆ ಇಸ್ಕೊಂಡ್ ಬರ್ತೀನಿ. 2 ಎಕರೆ ಇಸ್ಕೊಂಬಂದ್ರ 20 ಲಕ್ಷಕ್ ಮಾರಮ್ಮು. ಮಾರ್ಕೇಶಿ ದೊಡ್ಡ ಮನಿ ಕಟ್ಸಮ್ಮು. ಮತ್ ಮುಂದ ಈ ಮನೆ ಕಿತ್ತಿ ಕಡಿಸಿದಂದ್ರ ಚಂದ ಆಗುತ್ತಾ? ಅದು ಇನ್ನ ಮನಿ ಕಡಿಸಿ ಒಂದ್ 10 ಲಕ್ಷ ಉಳ್ದು ಅಂದ್ರ ಆರಾಮ್ ಕುಂತ್ಕೊಂಡ್ ತಿನ್ನಾಕ್ ಬರ್ತ. ದಿನ ದಗದಕ್ ಹೋಗಿ ಬ್ಯಾಸರ ಬಂದೈತಿ ನನಗ. ಮನೆಗಿದ್ದ ಮನೆ ಐಡಿಯಾ ಬಾರಿ ಹುಡಿಕ್ಯಂದಂಗ ಆತ. ಮನೆ ಐಡಿಯಾ ಅನ್ನಕ್ ಏನೈತೆ? ಹೋಗಿ ಇಸ್ಕೊಂಬಂದಿ ಅಂದ್ರ ಇಬ್ರು ದಗದಕ್ ಹೋಗೋದ್ ತಪ್ತೈತಲ್ಲ. ಹೌದ. ನಮ್ ನಗ್ನ ಏಜ್ ಒಂದ್ 3-4 ವರ್ಷ ಆತಲ್ಲ. ಆತಿ. ಇಷ್ಟ ದಿನ ಇರ್ಲಾರ್ದ ನಿನ್ ತಲೆಗೆ ಈಗ ಯಾಕೆ ಬಂತದ? ಅಯ್ಯಯ್ಯ ಗಂಗಾ ಮುದುಕಿ ಬಂದಿಲ್ಲ ಅಂತ ರಾಕ್ ಇಸ್ಕೊಂಡ್ ಗಂಗಾ ಮುದುಕಿ ಏಟನೇದ? ಏನಂದ್ಲ? ಆಕೆ ಮಾನವಂತಲ್ಲ. ಆಕಿ 2 ಎಕರೆ ಇಸ್ಕೊಂಡಾರಂತ. ಅದ್ರಾಗ ನಾವು ಇಸ್ಕೊಂಡಿ ಅಂದ್ರ ಮತ್ತೆ ಕುಂತ್ಕೊಂಡ್ ಉಣ್ಣಾಕ ಆಗ್ತಂತ ನಿನಗೆ ಹೇಳಿದ್ದ. ಆಕಿ ಮಾನವ ಇಸಂದಾಳ. ಆ ಮಾನವನು ನೀ ಇಸಲಿಕ್ ಈಗ. ಆ ಮುದುಕಿ ಹೇಳ್ತಿ 1 ಲಕ್ಷ ರೂಪಾಯಿ ಬೇಕು ನಮ್ಗ. ಕೊಡಂತಿ ಇಸ್ಕೊಂಬಂದ್ಬಿಡು ಸುಮ್ನೆ ಯಾಕೆ ಬಿಡ್ತಿದ್ ದಿನ ದುಡ್ದು ಯಾಕೆ ಸಾಯ್ತಿ ಅಂತ ಮುದುಕಿ. ಯಾರ ಗಂಗಾ ಮುದುಕಿ 1 ಲಕ್ಷ ಬೇಕಂತಾನ? ಅವಾಗ 1000 ರೂಪಾಯಿ ಕೊಟ್ಟಿದ್ದಲ್ಲ. ಹೌದು. ಅನ್ನ ಒಳ್ಳೆ ಕೊಡ್ತಿ ನೋಡ್ ಬಡ್ಡಿ ಕೊಡ್ತಾವ. 1 ಲಕ್ಷ ರೂಪಾಯಿ ಜಗ್ಗಿ ಆಗುತ್ತ ಬಡ್ಡಿ. ಅದನ್ನೇನು ವಾದಾರನು ಕೊಟ್ಟಾಳ ಬಿಡ ಆಕಿ. ವಾದಾರನ ಕೊಟ್ಟಾಳಿಲ್ಲ. ಈಗ ಮತ್ತೆ ಹೋಗಿ 1 ಲಕ್ಷ ಕೊಟ್ಟಿದ್ರ ಇಸ್ಕೊಂಬಂದ್ ಕೇಸಿ ಆ ಬಡ್ಡಿಯಾಗ ಕುಂತ್ಕೊಂಡ್ ತಿಂತೀವಿ ನಾವು. ಅಂದ್ರೀಗ ನಿಮ್ಮ ಅಪ್ಪನ ಆಸ್ತಿ ಪಾಲಕ್ಕೆ 2 ಎಕರೆ ಮಾರಿ ಮನಿ ಕಟ್ಸ್ಕೊಂಡ್ ಆಕಿ ಒಂದಿಟ್ಟು ಬಡ್ಡಿ ರೊಕ್ಕ ಕೊಟ್ಟು ಆರಾಮ್ ಇದ್ ಬಿಡಕನಕನ. ಮತ್ತೆ ನಾವ್ ಉಳ್ಕ್ಯಾದ ರಾಕಲ್ಲ ಬಡ್ಡಿಗೆ ಕೊಟ್ಬಿಡಮ್ಮ. ಗಂಗಾ ಮುದುಕಿ ಹಂಗ ಅದ್ ಕೇಳಮ್ಮ. ನಮ್ ರೊಕ್ಕದ ಬಡ್ಡಿಗೆ ಇಸ್ಕೊಂತೀನಿ ಇಸ್ಕೊಂಡ್ ಬಿಡಮ್ಮ. ಬಡ್ಡಿ ಕೊಡ್ತದ ಹೆಂಗ್ ಮುದುಕಿ. ದುಡ್ದು ಯಾಕೆ ಸಾಯ್ ದಿನ 200 ರೂಪಾಯಿ ದುಡ್ದ ಒಟ್ಟು ನಾವ್ 20 ಲಕ್ಷ ಯಾವಾಗ ಗಳಿಸ್ತೀವಿ? ನೀ ಹೇಳೋದು ಬರಾಬರಿ. ಹಂಗಾರ ಒಂದ್ ಕೆಲ್ಸ ಮಾಡ. ಈಗ ನಿನಗ ನಿಮ್ಮ ಅಪ್ಪನ ಆಸ್ತಿ ಬೇಕು, ಹೌದಲ್ಲ? ನಿಮ್ಮ ಅಪ್ಪನ ಆಸ್ತಿ ಬೇಕನ್ನಾಗಿದ್ರ ನಾ ಹೇಳ್ದ ಒಂದ್ ಕೆಲ್ಸ ಮಾಡ್ಬಿಡ. ನಿನ್ ತವ್ರ ಮನೆ ಏನೈತಲ್ಲ, ನಿನ್ ತವ್ರ ಮನೆಯನ್ನ ಆಸೆನೆಲ್ಲ ಬಿಟ್ಬಿಡು ನೀನು. ಮತ್ತಿನ್ನೇನ ಈಗ ನಿನಗ ಆಸ್ತಿ ಕೊಟ್ಟಾರಪ್ಪ ಭಾಗ ಅಂದ್ರ ತವ್ರ ಮನೆ ಒಳ್ಳೆ ಹೋಗಕ್ ಹೋಗ್ಬಾರ್ದು ನೀನು. ಹಂಗಾಗುತ್ತೆ. ಹೆಂಗೋ ಸರ್ಕಾರ ನಮ್ಗೆ ಹೆಣ್ಮಕ್ಳಿಗೆ ಭಾಗ ಕೊಡ್ಸಬೇಕಲ್ಲ. ಈಗ ಸರ್ಕಾರ ಮಾಡೈತಿ ಅಂದ್ರಿ ನೀನು ಎಂಡಿ ತಿನ್ನ ದಗದ ಮಾಡಕ್ ಹೋಗ್ಬೇಡ. ಮಾಡಿಟ್ಟೈತಿ ಸರ್ಕಾರ, ಇಲ್ಲ ಅಂತಲ್ಲ. ಯಾರು ತಗೊಂಡವ್ರು ದುಡಿಯೋದು ಆಯ್ಕೆ ಬೈಕೆ ಆಯ್ಕೆ ಎಂಡಿ ತಿನ್ನಕ್ ತಗೊಂಡ ಅಂದ್ರಿ ನೀನು ಅದನ್ನ ಮಾಡ್ಬೇಕಂತೇನಿ. ಈಗ ನೋಡ ನಾ ಹೇಳದ್ ಕೇಳ. ನಿನಗ ತವ್ರ ಮನಿ ಬೇಕಂದ್ರ ಮುಚ್ಕೊಂಡ್ ಬಾಯಿ ಮುಚ್ಚ ಸುಮ್ಮನೆ ಇರು. ನೀನು ಉಣ್ಣಾಕತ್ತಿನಕ ಏನ ಕಡಿಮೆ ಆಗೈತೆ ನಿನ್ಲಿ? ಏನಾರ ಕಡಿಮೆ ಆಗೈತೆ ನೀ ಮಾತಾಡ್ಬೇಡ. ನಿನ್ಗ ಉಣ್ಣಾಕ ತಿನ್ನಾಕ ಏನಾರ ಕಮ್ಮಿ ಇದ್ರ ಮಾತಾಡ. ನೀನ್ ಹೋಗಿ ದಿಢೀರಂತ ನಿಮ್ ಮನಿಗೆ ಹೋಗಿ ನಿಂದಿರ್ತಿದ್ದೀಗ 2 ಎಕರೆ ಕೊಡ ಅಂತ ಬಿಡ. ಒಬ್ಬತ್ನ ಅಣ್ಣದನ 10 ಎಕರೆ ಐತಿ 2 ಎಕರೆ ಕೊಡ ಅಂತ ಕೊಟ್ಟು ಬಿಟ್ರ. ಅವ್ರ ಏನಂತಾರ ನಾಳೆ? ಇವಾಗ ಗಂಡ ಹಚ್ಚಿ ಕುಂದ್ರಿಸ್ಯಾನ, ಈಕಿ ನಮ್ ತಂಗಿ ಬಂದು 2 ಎಕರೆ ಹೊಲ ಕೇಳಾಕತ್ತಾಳ.
ನಾನ್ ಹೇಳ್ತೀನಿ ನಾನ್ ಹಚ್ಚಿಲ್ಲ ನಿನ್ ತಂಗಿನ ಬಂದ ಅಂತ. ಅವ್ರು ನಂಬಂಗಿಲ್ಲ. ಇವ ಹಚ್ಚಾನ ತಾನ್ ಹಚ್ಚಿಲ್ಲ ಅಂತ ಹೇಳ್ತಾನ. ನಮ್ ತಂಗಿ ಇಲ್ಲ ನಾನ ಕೇಳಾಕ್ ಬಂದೀನಿ ಅಂತ ಹೇಳ್ತಾನ. ಇಷ್ಟೆಲ್ಲಾ ನಾಟಕ ಮಾಡಕತ್ತೇರಿ ಇವ್ರ ಒಳಗಂತ ನನಗ ಕಾಲ್ ಮರಿ ತಗೊಂತಾರ. ನಿಮ್ಮ ಅಣ್ಣ ನಿಮ್ಮ ಅಪ್ಪ ತಗನದಲ್ಲ, ಇಲ್ಲಿ ನಮ್ಮೂರ ಐತಿಲ್ಲ ನಮ್ಮೂರ ತಗೊಂತಾರ. ಮಗ ಏಂತಿ ಆಸ್ತಿ ಕೇಳಾಕತ್ತ ನೋಡಿವ ಅಂದ್ರೆ ನೀನು ಮಾಡ ಕೆಲ್ಸಕ್ಕ ನನಗ ನಿಮ್ ಮನೆಯವ್ರ ಕಡೆನೂ ಮರದಿರಂಗಿಲ್ಲ, ಇಲ್ಲಿ ನಮ್ಮೂರ ಇರಂಗಿಲ್ಲ. ಇಲ್ಲಿ ತನ ನಾನು ಸಾಯಲ್ ತನೂ ಇರಂಗಿಲ್ಲ. ನಿನಗ ಉಣ್ಣಾಕ ತಿನ್ನಾಕ ಏನಾರ ಕಮ್ಮಿ ಆಗಿದ್ರ ಮಾತಾಡ. ಏನಾರ ಕಡಿಮೆ ಆಗೈತೆ ನಿನಗ? ಏನು ಕಮ್ಮಿ ಆಗಿಲ್ ಬಿಡು. ನೀನ್ ಆ ಮುದೇಕಿ ಮಾತ್ ಕೇಳಿ ಆ ಮುದೇಕಿ ಬಡ್ಡಿ ರೊಕ್ಕ ಕೊಡಕ್ ಬರ್ತಾ ನಿಮಗ್ ಬಡ್ಡಿ ಬರ್ತ ಅಂತ ಹೇಳಿಟ್ಟನ ಊರು ಪೆದ್ದ ನೀ ತವ್ರ ಮನಿಗ್ ಹೋಗಕ್ ರೆಡಿ ಆದ್ಯಲ್ಲ, ನೀನ್ ಅನ್ನ ಉಣ್ಣಂಗಿಲ್ಲ ಒಟ್ಟಿಗೆ. ಈಗ ಇಷ್ಟ್ರ ಮ್ಯಾಗ ನಿನಗ ತವ್ರ ಮನೇಲಿ 2 ಎಕರೆ ಬೇಕಂದ್ರ ಹೋಗಿ ಸದ್ದ ಹೋಯ್ತಾ ಮದ್ದಾರೆಲ್ಲ ಹೋಗಿ ಎದ್ದು. ಹೌದ್ ಬಿಡು, ನೀ ಹೇಳದ ಬರಾಬರಿ. ನಾ ಮುದೇಕ್ ಕೇಳಿ ಎಲ್ಲಾ ತಲೆ ತುಂಬ್ಕೊಂಬಿಟ್ಟಿದ್. ನಾ ಮುದೇಕ್ ಮಾತ್ ಕೇಳಿ ತಪ್ಪು ಮಾಡಿದ್ ನಾನು. ಮೊದ್ಲ ವಿಚಾರ ಮಾಡ. ಮಂದಿ ದುನಿಯಾ ಹೇಳ್ತಾರ ಆ ಮುದೇಕಿ ಏನಾರ ತಗೊಂಬಂದಾಳ ಅಂತನ? ಇಲ್ ಬಿಡು, ನೀ ಹೇಳದ ಬರಾಬರಿ. ಮತ್ತೆ ಇನ್ನೊಬ್ರ ಯಾಕೆ ಮಾನವ ಮಾಡ್ಯಾಳ ಅಂದಿರಿ, ನೀನು ಲಕ್ಷ್ಮ ಮಾಡಿದ್ರೆ ನೀನ್ ನೋಡಿ ಇನ್ನೊಬ್ಬೇಕು ಮಾಡ್ತಾ. ಅದೆಲ್ಲ ಬಿಡು. ಈಗ ನಾ ಎಲ್ಲ ತಪ್ಪು ಮಾಡ್ಬಿಟ್ಟಿನ್ ಬಿಡು. ಆ ಮುದೇಕಿ ಮಾತ್ ಕೇಳಿ ಕೇಳಬಾರ್ದಾಗಿತ್ತು. ಹೋಲ್ ಬಿಡೆ. ನಿನ್ ತವ್ರ ಮನೆಯವ್ರು ನಿನ್ ಚಲೋತ್ತೆ ನೋಡ್ಕೊಂತಾರಲ್ಲ, ಹೌದೌದ್ ನೋಡ್ಕೊಂತಾರ. ಅಷ್ಟ ಸಾಕು. ಅವ್ರದವ್ರಿಗೆ ರಗಡ್ ಇರುತ್ತ, ಅವ್ರವ್ರ ತಿಪ್ಲ ಅವ್ರಿಗೆ ಇರುತ್ತ. ಆಸ್ತಿ ಐತೆ ಕೇಳಕ್ ಹೋಗೋದು ಅದು ಚಲೋ ಅಲ್ಲ. ಈಗೇನು ಬಿಡ, ಅದನ್ನೆಲ್ಲ ಬಿಟ್ಟು ಬಿಡ, ಅದನ್ನ ತಲೆಯಿಂದ ತೆಗ್ದಾಕ್ ಬಿಡು. ಇಂತ ಈಗ ನೋಡ, ನಿನಗ ಯಾರ ಹೆಣ್ಮಕ್ಳು ಮಾತಾಡ್ತಾರಲ್ಲ, ಮಾತಾಡೋದ್ನಾಗ ನಿನ್ ಮುಂದೆ ಏನಾರ ಮಾತಾಡ್ತಾರಲ್ಲ, ಅವ್ರೆಲ್ಲಾ ಮಾತನ್ನ ಕೇಳ್ಸ್ಯ. ಅದ ಏನು ಚಲೋ ಮಾತಿರ್ತಾವಲ್ಲ ಅವನಷ್ಟ ನಿನ್ ತಲೆಗಿಟ್ಟ. ಬಾಳ ಜನ ಹೇಳ್ತಾರಲ್ಲ ಅದನ್ನ ನಿನ್ ತಲೆಗಿಟ್ಟ. ಏನಾರ ಚಲೋದ್ ಹೇಳಿದ್ದ ಅದನ್ನಷ್ಟ ತಲೆಗಿಟ್ಟ. ಚಟ್ಟದ್ ಬೇಕಾದ್ ಹೇಳಿ ಅವ್ರು ಅದನ್ನ ಅಲ್ಲೇ ಅವರಿಂದನೇ ಕಟ್ ಕಳಿಸ್ಬಿಡವ್ರಿ. ನಿನ್ ಕೂಡ ಮಾತಾಡಿದ್ದಕ್ಕಲ್ಲ ಆ ಮಾತು ಅವರಿಂದನೇ ಒಳ್ಳೆಗಿರ್ಬೇಕು. ಆ ಮಾತ್ ಕೆಟ್ಟ ಮಾತ್ ತಗೋಕ್ ಹೋಗ್ಬೇಡ. ನೀ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಡ. ಆತ್ ಬಿಡು, ಹೋಲ್ ಬಿಡು. ನೀ ಹೇಳದ ಬರಾಬರಿ. ಅದು ಹೋಲ್ ಬಿಡ. ಅಮ್ಮದೇ ಕೇಳಿ ನಾನು ತಪ್ಪು ಕೆಲಸ ಬಿಡ್ತೆ. ಹೋಲ್ ಬಿಡ ಕಡೆ. ನೀ ಹೇಳದ ಬರಾಬರಿ. ಇನ್ಮ್ಯಾಕೆ ಯಾವ ಕೆಲಸ ಮಾಡಕ್ ಹೋಗ್ಬಾರ್ದು ಅಂತಾವ್. ಆತ್ ಬಿಡು. ಮತ್ತೆ ಈಟ ಚಿಕನ್ ಈಗೇನ ಅಡಿಗೆ ಮಾಡ್ಯಾನಿಲ್ಲ? ಅಡಿಗೆ ಮಾಡಿ ಉಣ್ಣಮ್ ನಡಿ. ಇಲ್ಲ ನೀವ್ ಉಂಡೇನಿಲ್ಲ ಈಗ? ನಾನೇನ ಉಂಡಿಲ್ಲ. ಹೌದಾ? ಈಗ ಹೊಲ್ದಕ್ ಹೋಗಿ ಗೊತ್ತಾಗತ್ತಾ, ಅಲ್ಲೇ ಉಂಡ್ರಾತ. ನಡಿ ಬುತ್ತಿ ಕಟ್ಕೊಂಡ್ಬಿಡು. ಇಲ್ಲ ಹೊಳ್ಳಿ ಬಂದ್ರಾತ್ ನಡಿ. ಜಲ್ದಿ ಹೊಲ್ದಕ್ ಹೋಗಿ ಆಳ್ ಬಂದವ್ ನೋಡ್ಕೊಂಡ್ ಆಳ್ ಬಂದಿದ್ವು ಅಂದ್ರ ಅವ್ರ ಕೆಲಸ ಮಾಡಕ್ಕೆ ಹೊಳ್ಳಿ ಬಂದ್ಬಿಟ್ರಾತ. ಅಯ್ಯ, ಆಳ ಕರಿಸಿದೇನ? ನಡಿ. ಅವ್ರು ಏನೇನ್ ಮಾಡ್ಯಾರ ನೀಟತಿ ಬಂದ್ ಗೆಸಿ ಒತ್ತಾಗಿತ್. ನಡಿ ಹೋಗ್ ನಡಿ. ಬಾ ಹಂಗಾರೆ.